ದೇವಿಗೆ ಅಲ್ಲೇ ಪೂಜೆ ಮಾಡ್ತಲ್ಲ ಅಂತ. ನಿಂಗೆ ಈ ಆಲ್ಟೋದಲ್ಲಿ ಸನ್ರೂಫ್ ಇರ್ತಿದ್ರೆ ಮೇಲೆ ಬರ್ತಿದ್ಯಾ ಅಂತ. ದೀಪಾವಳಿಗೆ ನೀವು ಇಲ್ಲಿಗೆ ಬರ್ಲಿಕ್ಕೆ ಸನಿತ್ ಭವನ ಬೆನ್ನು ಎಲ್ಲರೂ ಉಜ್ಜಬೇಕಲ್ಲ. ಇವಳು ಜ್ಯೋತಿ ಅಂತ ನನ್ನ ಫ್ರೆಂಡ್ ಕ್ಲಾಸ್ಮೇಟ್ ಆಯ್ತಾ. ತನ್ನೊಟ್ಟಿಗೆ ಒಂದು ರೈಡ್ ಅಗ್ಗಿ ಮಾಡು. ಫಸ್ಟಿಗೆ ಗಾಡಿ ಕಲ್ತಿರಲ್ಲ, ಮಕ್ಕಳು ಆದ್ಮೇಲೆ ಗಾಡಿ ಕಲಿತಾರೆ. ಯಾಕಂದ್ರೆ ಮಕ್ಕಳನ್ನ ಡ್ರಾಪ್ ಮಾಡೋದಕ್ಕೆ ಅಥವಾ ಮಕ್ಕಳಿಗೋಸ್ಕರ. ನನ್ನ ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಧನರಾಜಾಚಾರ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ಶ್ರಾವಣ ಶುಕ್ರವಾರ ಸಂಭ್ರಮ. ಶ್ರಾವಣ ಶುಕ್ರವಾರ ಅಂದ್ರೆ ಇನ್ನೆಷ್ಟು, 1 ಮಂತ್ ಶುಕ್ರವಾರ ಇವಳು ನನ್ನ ಕಾಲಿಗೆ ಬೀಳ್ತಿರ್ತಾಳೆ. ಪೂಜೆ ಎಲ್ಲ ಮಾಡಿಕೊಂಡು, ಚೂಡಿ ಪೂಜೆ, ಸೀರೆ ಲಕ್ಷಣವಾಗಿ ಸೀರೆ ಎಲ್ಲ ಉಟ್ಕೊಂಡು ಈ ರೀತಿ ಲಕ್ಷ್ಮಿ ಥರ ಇಲ್ಲ ಚೂಡಿದಾರಲ್ಲಿ ಇರ್ತಲ್ಲ ಅದನ್ನು. ಓಕೆ ಬನ್ನಿ, ಶ್ರಾವಣ ಶುಕ್ರವಾರ ಹೇಗೆ ನಡೀತು ನೋಡ್ಕೊಂಬಣ್ಣ. ಎಂತ ಮಗ? ಅಕ್ಕ ಶಾಲೆಗೆ, ಅವಳಿಗೆ ಹೋಗುದು ಬೇಜಾರಾಗ್ತದೆ. ನಿಂಗಿಲ್ಲ ಪಿಂಕಿ ಮನೇಲಿ ಪೂಜೆ ಆಗ್ತುಂಟಾ? ನೆಕ್ಸ್ಟ್ ಇಯರ್ ದೇವಿಗೆ ಅಲ್ಲೇ ಪೂಜೆ ಮಾಡ್ತಲ್ಲ ಅಂತ. ಸಾರಿ ಡಿಸೈನ್. ಸಾರಿಯಲ್ಲಿ ಇದು ಆಗುದಿಲ್ಲ, ಊದ್ಲಿಕ್ಕೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ, ಜೂತೆ ಇಲ್ಲ ಇದರಲ್ಲಿ. ಅಡಿಯಿಂದ ಬಂತ ಅದು ಅಡಿಯಿಂದಲ್ಲ, ನಾನು ಬಾಯಿಯಲ್ಲಿ ಸೌಂಡ್ ಮಾಡಿದ್ದು, ಅದು ಆಗುದಿಲ್ಲ. ದೇವರಿಗೆ ಆಗ್ಲಿಲ್ಲ ಅದು ಈಗಲ್ಲ ಅಂತ ಆರತಿ, ಈಗಲ್ಲ. ಎಂತ ಇವ್ರಿಗೆಂತ ಗೊತ್ತೇ ಇಲ್ಲ. ಆಚೆಂದ ಮಗಳು ಉಲ್ಟ ಸುತ್ತಬಾರ್ದು. ನೋಡಿ ಈಚೆ ನೋಡ್ಬೇಕು ಈಗ. ಅವಳು ಕ್ಯಾಂಡಿಡ್. ಅಲ್ಲಿ ಚಾಮಿ ಆಡ್ಲಿಕ್ಕೆ, ಅಲ್ಲಿ ಕೂತ್ಕೊಳ್ಳಿಕ್ಕಲ್ಲ, ಮುಗಿಲಿಲ್ಲಮ್ಮ. ಈಗ ಕ್ಯಾಪ್ ಬೇಡ, ಈಗ ಕೊಡು. ಬೇಕಾ? ಇಲ್ಲದ್ರೆ ಶರ್ಟ್ಲೆಸ್ ಅಲ್ಲಿ ಬರ್ತಾರೆ. ಇವತ್ತು ಜಗ ವೈರಸ್ ಹಾಕೊಂಡು ಹೋದ್ಯಾ? ನಿಮ್ದಾಯ್ತಾ ಪೂಜೆ? ಶಾ ಅಲ್ಲಿ ಕವರ್ ಮಾಡಿಲ್ಲ. ಹೆಂಡತಿ ಗಂಡನಿಗೆ ಅಲ್ಲ, ಗಂಡ ಹೆಂಡತಿಗೆ ಹೂ ಮುಡಿಸಿ ಬಳೆ ಎಲ್ಲ ಕೊಟ್ಟು ಹೆಂಡತಿ ಕಾಲಿಗೆ ಬೀಳುದು, ಆಶೀರ್ವಾದ ತಗೊಳ್ಳುದು.
ಈಗ ನಕಮ್ಮ ನೋಡು ಅಪ್ಪ ಅಮ್ಮ ಹಾಂ ಒಳ್ಳೆ ತಿಂಡಿ ಮಾಡ್ತಿದ್ದೆ ಮಹಾಲಕ್ಷ್ಮಿ ಅತ್ತಿಗೆ ನಿನ್ನೆ ಮಹಾಲಕ್ಷ್ಮಿ ಇವತ್ತು ಮಾತ್ರ ಒಳ್ಳೆ ಮರ್ಯಾದೆ. ಅದೆಂತ ಹಾಗೆ ಮಾಡುದು ಅದೆಂತ ಹಾಗೆ ಮಾಡುದು ಅದೇ ನಿನ್ನ ಮುಖಕ್ಕೆ ಅಕ್ಕ, ನೀನು ಅವರ ಮುಖಲಕ್ಕೆ ಮುಖಲಕ್ಕಲ್ಲ ಮುಖಕ್ಕೆ ಸೈಡ್ ಪೂರ ಭತ್ತ ಒಂದು ಅಂದೆ. ಅದು ನಿಂಗೆ ತಲೆಗೆ ನಿಂಗೆ ಸ್ವಲ್ಪ ಪೌಡರ್ ಬೇಕಾ? ಕಾಯೋ ಗುರು ನೀನ್ ಬಿಡ್ಲಿಕ್ಕೆ ಫಸ್ಟಿಗೆ ಸಂತ ಫಸ್ಟ್ ನೀನ್ ಬಿಡ್ಲಿಕ್ಕೆ ದೇವರ ಕೋಣೆಗಿರುವಾಗ ತಮಾಷೆ ಮಾಡ್ಲಿಕ್ಕಿಲ್ಲ. ಇದು ಮಾತು ದೇವರಿಗೆ ತಮಾಷೆ ಮಾಡ್ತೀರ? ತಮಾಷೆ ಬೇಕು ಎಲ್ಲ ಕೆಲಸ ದೇವರಿಗೆ ಗೊತ್ತುಂಟು ನಾವು ಯಾವ ತಮಾಷೆ ಸೀರಿಯಸ್ ಸೀರಿಯಸ್ ಬೇಗ ಬನ್ನಿ ಆರತಿ ಮಾಡಿ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೇ ಬಧ್ನಾಮಿ ಶುಭಗೆ ತ್ವಂ ಜೀವ ಶರದಾಶ ಇದು ಪ್ರಸಾದ ತಿನ್ಲಿಕ್ಕೆ ಬಂದಲ್ಲ ಚಿಕ್ಕ ಬನ್ನಿ ಬನ್ನಿ. ಕಾಯೋ ಗುರುರಾಯ ಹೊಂಟಿಲ್ಲ ರಾಜ್ಯ ಆಕೇಶ್ ಗೊತ್ತಿಲ್ಲ ಅಂತ ಸ್ವೀಕರಿಸಲಿ. ಇದ್ಯಾರು ಫ್ರೆಂಡಾ? ನಕ್ಷತ್ರ ಎಲ್ಲ ಫ್ರೆಂಡ್. ನಿಮ್ಮ ಮನೇಲಿ ಆಯ್ತಾ? ಆಯ್ತು. ನಿಮ್ಮ ಮನೇಲಿ ಎಷ್ಟು ಗಂಟೆಗೆ ಅದ್ದು? 8 ಗಂಟೆ. ಹಾಂ 8 ಗಂಟೆಗೆ ಎದ್ದೆ. 8 ಗಂಟೆ ಸೀರೆ ಉಟ್ಕೊಂಡು ಬರ್ಬೇಕು. 8 ಗಂಟೆಗೆ ಮುಡಿದಾರ ಇನ್ನು ನೀನು ಇದಾಗಿದೆಯಲ್ಲ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಆದ್ಮೇಲೆ ಸೀರೆ ಇದೆಂತ ಲವ್ ಬೈಟಾ ಕಣ್ಣತ್ರ? ಅದು ಕಚ್ಚಿದೆ. ಹೌದು ಬಾವ ಬಂದ್ರು ರಾತ್ರಿ ಕಚ್ಚಿದ. ಅವಳಿಗೆ ಪಾಪ ಶಾಲೆಗೆ ಹೋಗಿದ್ದು ಅವಳು ಸಮಾಧಾನ ಮಾಡು. ನೀನ್ ಮತ್ತೆ ನಕ್ಷತ್ರ ಒಂದೇ ಕ್ಲಾಸ್ ಕೂಗುದಾ ಕನ್ನಡಸಮ್ಮ ಸಮಾಧಾನ ಮಾಡಿ ಬನ್ನಿ. ಹೋಗಿ ಬಾ ಹೇಳು. ಅಗ್ಗಿ ಮಾಡು ಅಗ್ಗಿ ಮಾಡು ಅಗ್ಗಿ ಮಾಡು. ಬಾ ಹೇಳು. ಕಣ್ಣೋರ್ಸು ನೀನು. ಹೌದು ಪಾಪ ಅವಳಿಗೀಗ ನಕ್ಷತ್ರ ಇದ್ರೆ ಕೂಗು. ನಾಳೆ ರಜೆ ಮಗ. ಶ್ರಾವಣ ಶುಕ್ರವಾರ ಈ ವರ್ಷಕ್ಕೆ ಇಲ್ಲಿ, ನೆಕ್ಸ್ಟ್ ಇಯರ್ ಎಲ್ಲಿ? ನೆಕ್ಸ್ಟ್ ಇಯರ್ ಕಾರ್ಕಳದಲ್ಲಿ. ಅದು ಯಾರ್ದು? ಯಾರ ಮನೆ? ಗಂಡನ ಮನೆ ಅಂತ ಹೇಳ. ಗಂಡನ ಮನೆ. ಹಿಂಗೊಂದು ಮದುವೆ ಅಲ್ಲ. ಇಲ್ಲ ಸಂಸ್ಕೃತಕ್ಕೆ ನೀವು ಫಸ್ಟ್ ಇಲ್ಲಿ ಬರ್ಬೇಕು. ಇಲ್ಲ ದೀಪಾವಳಿಗೆ ಶ್ರಾವಣ ಶುಕ್ರವಾರಕ್ಕೆ ಇವನು ಸಮೇತ ದೀಪಾವಳಿಗೆ ನೀವು ಇಲ್ಲಿಗೆ ಬರ್ಲಿಕ್ಕೆ ಸನಿತ್ ಭಾವನ ಬೆನ್ನು ಎಲ್ಲರೂ ಉಜ್ಜಬೇಕಲ್ಲ. ಹೆಂಡತಿ ಮಾತ್ರ ಎಲ್ಲರಲ್ವಾ? ಎಲ್ಲರೂ ಅವರ ಎಲ್ಲರೂ ಅವರ ಬೆನ್ನು ಕೆಂಪು ಕೆಂಪು ಇವನು ಉಜ್ಜಬೆಟ್ಟಿಗೆ ಚರ್ಮ ಇಂಡಿಪೆಂಡೆನ್ಸ್ ಡೇ ನಾಳೆ ರಜೆ ನಿಂಗೆ. ಎಂತ ಮಾಡಿ ಇಲ್ಲ ಫ್ಲಾಗ್ ಹೋಸ್ಟಿಂಗ್ ಯಾರು ಮತ್ತೆ ಮಾಡುದು ಸ್ಕೂಲಿಗೆ? ಚಾಕ್ಲೇಟ್ ಸಿಗ್ತದೆ ನಿಂಗೆ ಶಾಲೆಯಲ್ಲಿ. ಲಾಡು ಬರ್ಡೇ ಯಾರ್ದು? ಯಾರ್ದು? ಟೀಚರ್ ಅಂತ ಹೇಳಿಲ್ಲ, ಗೊತ್ತಿಲ್ಲ ನಿಂಗೆ? ಅವರ ಬರ್ತ್ಡೇ ಸಿಕ್ಕಿದ ಮೇಲೆ ಸ್ವಾತಂತ್ರ್ಯ ಸಿಕ್ಕಿದ ಅಂತ. ಅವಳ ಜುಟ್ಟೆಲ್ಲ ಹೋಯ್ತು. ಅಣ್ಣ ಅಣ್ಣ ನಿಮಗೆ ಸಹ ಲೇಟ್ ಆಯ್ತು. ಈಗ ಬ್ಯಾಗ್ ಬಾಯ್ ಆಗ್ತದೆ. ಈ ನಕ್ಷತ್ರ
ಫೋಟೋ ಮಾಡಿ ಹಾಕ್ತೇನೆ. ಬಾ ಬೇಗ ಬರ್ತೇವೆ ಆಯ್ತಾ, ಬೇಗ ಬರ್ತೇವೆ. ಬರ್ತಾಳೆ ಅಕ್ಕ ಟಾಟ. ಪಾಪ ಅವಳು ನಕ್ಷತ್ರ ಬನ್ನಿಯಪ್ಪ ಅಂತ. ಅವಳಿಗೆ ಅಪ್ಪನೂ ಸಹ ಇಲ್ಲೇ, ಪ್ರಸಿದ್ಧಿನೂ ಸಹ ಇಲ್ಲೇ ಇದ್ದಾರೆ ಅಂದಾಗ ಬೇಜಾರಾಯ್ತು. ಇಲ್ಲಾಂದ್ರೆ ಕೂಗುದಿಲ್ಲ ಅವಳು. ಇವತ್ತು ಸ್ವಲ್ಪ ಬೇಜಾರಾಗಿದ್ದಾಳೆ. ಇದೊಂದಲ್ಲ ಏ ಹೌದು ಅವನು ಕಾಲ್ ಮಾಡಿ ಕಾಲ್ ಮೊಬೈಲ್ ಯಾರ ಹತ್ರ ಉಂಟು? ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ಅವನು ಶಾಲೆಗೆ ಹೊರಟಿದ್ದಾನೆ. ನಿಂದು ಯಾವುದು ಶಾಲೆ? ಅಲ್ಲಿದ್ದಾರೆ ಆಯ್ತಾ, ಹುಳಿ ಮರದ ಹತ್ರ ಪಾಪನಹಟ್ಟೆ. ಮಾರ್ಷಲ್ ಜೀಪಲ್ಲಿ ಕೊಟ್ಟರೆ ಆಯ್ತು. ಅದು ಅವನು ಹುಡುಗಂದು. ಸುಧಾರಣ ಶಾಲೆಗೆ ಹೋಗ್ತಾನಲ್ಲ ಹುಡುಗ, ಮನೋಹರ್ನ ಮಗ. ಹೋಗು ಬೇಗ ಹೋಗು, ನೀನು ಫಾಸ್ಟ್ ಹೋಗ್ಬೇಕು. ನನಗೆ ಅಲ್ಲಿ ತಲೆ ಬಿಸಿ ಆಗಿರ್ಬೋದು, ಲೇಟ್ ಆಗಿದೆ ಮೊದಲು. ಓನಮ್ ಓನು ಅಕ್ಕ ಹೋದ್ಲು ಅಂತ. ನೀ ಎಂತ ಅಕ್ಕ ಹೋದ್ಲು ಅಂತ? ನೀನೆಂತ ಅಕ್ಕ ಹೋದ್ಲು ಅಂತ ಕೂಗುದಾ? ಅಯ್ಯೋ ಹೌದಂತೆ, ಕೂಗ್ಬೇಡ, ಬರ್ತಾಳೆ ಆಯ್ತಾ. ಇನ್ನು ನಾವೇ ತಿನ್ಬೇಕಷ್ಟೆ. ಇದು ತಿಂತಾನೆ ದೇವರಿಗೆ ಇದು ಎಲ್ಲ. ಈಗ ನಾವು ಕೆಳಗೆ ಮನೆಗೆ ಹೋಗ್ತಾ ಇದ್ದೇವೆ. ನೋಡಿ, ಪ್ರತಿ ಮನೆಯ ತುಳಸಿ ಕಟ್ಟೆಯಲ್ಲಿ ಪೂಜೆ ಆಗಿರ್ತದೆ. ಇದು ದೇವಿಕನವರ ಮನೆ. ಇದು ಬೆಳಿಗ್ಗೆ ಆಯಿತು. ನಿನ್ನೆ ನೈಟ್ ಲೇಟಾಗಿ ಮಲ್ಕೊಂಡು ಅದಕ್ಕೆ ಬೆಳಿಗ್ಗೆ ಲೇಟಾಗಿದ್ದೆ. ಹಂಗೆ ಹಾಕಿಲ್ಲ ಆಯ್ ಮಾಡು ಹಾಕಿದ್ದೀರಲ್ಲ ಚಿಕ್ಕ. ಆಲ್ ದಿ ಬೆಸ್ಟ್. ಸಹ ಪೂಜೆ ಆಗಿದೆ ಇವರ ಮನೆಯಲ್ಲಿ ಸಹ. ಕೆಳಗೆ ಮನೆಗೆ ಬಂದ್ವಿ ಈಗ. ಕೈ ಮುಗಿರಿ. ಕ್ಯಾಪ್ ತೆಗಿಬೇಕಲ್ಲ. ಹಾಂ, ಕೈ ಮುಗಿರಿ. ಇಷ್ಟು ಬೇಗ ಆಗಿದ್ದ ಪೂಜೆ? ಓ, ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು. ಹೇಳಿ ಕಾಯ್ತಾ ಇದ್ದಾಳೆ. ಹೋಗು ಅದಿರ್ಲಿ ನಾವು ಹೋಗಿ ಬರ. ಅಮ್ಮ ಮತ್ತು ಅತ್ತಿಗೆ ಪೂಜೆ ಮಾಡ್ಕೊಂಡು ಹೋದ್ರು. ದೇವಸ್ಥಾನಕ್ಕೆ ಕೈ ಮುಗ್ದೀಗ ಮತ್ತೆ ಮೇಲೆ ಮನೆಗೆ ಹೊರಟಿದ್ವಿ. ಜಗಜ್ಜನ ಮನೆಯಲ್ಲಿ ಸಹ ಪೂಜೆ ಆಗಿದೆ ಅಲ್ಲ? ಶರ್ಟ್ಲೆಸ್ ಬೇಕಾ? ಚಪಾತಿ ತಿನ್ಬೋದು ನನಗೆ. ಆ್ಯಪಲ್ ಉಂಟಾ? ನನ್ನ ಡಯಟ್ಗೆ ದಾಳಿಂಬೆ ಬೇಡ. ಹಂಸ ಚಿಕ್ಕವ ಎಂತ ಬರ್ದಿಟ್ಟು ಹೋಗಿದ್ದಾರೆ ನೋಡಂತೆ. ಇದೆಂತ ಚಿಕ್ಕ? ಎಂತ ಬರ್ದಿದ್ದು? ಓ, ನಿಮೀಗ ಸಾಮಾನು. ತೆಂಗಿನಕಾಯಿ, ಬಾಳೆಹಣ್ಣು ನೀವು ನೋಡೇ ಇಲ್ವಾ? ತರ್ಲಿಕ್ಕೆ ಜಗಜಿಕ್ಕನೆ ಐ ಲವ್ ಯು ಅಂತೆಲ್ಲ ಬರ್ದಿಟ್ಟು ಹೋಗ್ತಾರೆ. ಹಾ, ಬರ್ದಿಟ್ಟು ಹೋಗ್ತಾರೆ. ಇವರಿಗೆಲ್ಲ ಬೈದಿರ್ತಾರೆ, ಯಶುಗೆಲ್ಲ. ಆ ಹಿಡ್ದಿರ್ತದಲ್ಲ ಅದರಲ್ಲಿ ಬೇಗ ಎದ್ದು ಸ್ನಾನ ಮುಗಿಸಿ ಬೇಗ ಹೊರಡಬೇಕು ಅಂತ. ಕಾರಿನ ಅಡಿಯಲ್ಲಿ ಬೇಕು. ಬಾಯ್
ಅಕ್ಕ ಬಂದ್ಲಂತೆ. ಇಲ್ಲ ಬಾಬೆ, ಅಕ್ಕ ಬರ್ಲಿಲ್ಲ. ಛ, ಈಗ ಸ್ವಲ್ಪ ಡಯಟ್ನ ಫಾಲೋ ಮಾಡ್ತಿದ್ದೀನಿ ಸ್ಟ್ರಿಕ್ಟಾಗಿ. ಸೊ ಬೆಳಗಿನ ತಿಂಡಿಗೆ ಆ್ಯಪಲ್ ಬೇಕಿತ್ತು, ಅದನ್ನು ತರೋದಕ್ಕೆ ಹೊರಟಿದ್ದೀನಿ. ಒಂಚಿಗೆ ಒಂಚಿ ಬಾಯರೆ ಬಲಿ ಅಂತಲೇ ಆಕಲು ಇಕ್ಲಾಗ ಏತಿ ಪ್ರಾಯ ಅಂತಲೇ ಮಾಡ್ಬೇಡ ಅಂಡೆ ಯಾನ್ ಏರುಂದಾ ಯಾನ್ ಧನ್ರಾಜ್ ರಾಘವಾಚಾರ್ಯ ಇರುತ್ತಾ ಆರ್ ನಮಗೆ ಎಂಬತ್ತಮೂರು ವರ್ಷ ಅಂತೆ ಅವರಿಗೆ ಸಹ ಎಕ್ಸಾಕ್ಟ್ ಗೊತ್ತಿಲ್ಲ. 83 ವರ್ಷ ಅಂತ ಯಾನ್ ವಿಡಿಯೋ ಅಂತಂದಲ್ಲೇ ಈರ್ನಾಲ ಗೊತ್ತಿಲ್ಲ. ಸ್ವಲ್ಪ ಗೋಣಿ ಕಟ್ಟೆಡು ಅತ್ತ ಇನ್ನು ಇಲ್ಲೂ ಅಲ್ಲು ಅಡಿಗೆ ಬಿಡ್ಪೆ ಮಲ್ಲಿ ಇಜ್ಜಿ ಬಿಡ್ಪೆ ಚಿಕ್ಕಗ ಖುಷಿ ಅಂಡಿ ಇರ್ಬತ್ತನ ಆಶೀರ್ವಾದ ಇಪ್ಪಡಿರ್ನ ಅಂದ ಬತ್ತಿಜ ಏತು ದಿನ ಅಂತ ಪೋಪರ್ ಕಾಲ್ ಮನ್ಪ್ಲೆ ಕಾಲ್ ಮಂತದ್ದು ಬೋಲೆ ಬತ್ತನ ಇಜ್ಜ ಅಂತ ಪಕ್ಕಡೆ ಪೋಟದ ಬರ್ಪಾ. ನಮ್ಮ ಊರು ಅನಂತಾಡಿ. ಇಲ್ಲಿ ಯಾರು ಯಾರ ಮಗ ಯಾರು ಎಲ್ಲ ಗೊತ್ತಾಗ್ತಿತ್ತು. ಯಾಕಂದರೆ ಯುವಕ ಮಂಡಲ, ಮಹಿಳಾ ಮಂಡಲ ಅಂತ ನಾಟಕ ನಡೀತಿತ್ತು ಅಥವಾ ಏನೋ ಸಭೆ ಸೇರಿಸ್ತಿದ್ರು. ಯಾರು ಏನು ಎಲ್ಲ ಗೊತ್ತಾಗ್ತಿತ್ತು. ಈಗ ಟಿ ವಿ ಮೊಬೈಲ್ ಬಂದು ಎಲ್ಲರೂ ಬೇರೆ ಬೇರೆ ಆಗಿದೆ. ಬೇರೆ ಬೇರೆ ಆಗಿದೆ ಮೀನ್ಸ್ ನೋಡುವಾಗ ನಗ್ತಾರೆ ಅಷ್ಟೇ. ಯಾರು ಏನು ಅನ್ನೋದು ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಊರಲ್ಲಿ ಯಾರು ಯಾರು ಯಾರ ಮಗ ಅನ್ನೋದು ಮೊದಲೇ ಎಲ್ರಿಗೂ ಗೊತ್ತಿದ್ರೆ ಅದೊಂದು ಚಂದ. ಅದು ಹಳ್ಳಿ. ಸಿಟಿಯಲ್ಲಿ ಬಿಡಿ, ಸಿಟಿಯಲ್ಲಿ ನಮ್ಮ ಮಾತಾಡೋದಿಲ್ಲ. ಪಕ್ಕದ ಅಪಾರ್ಟ್ಮೆಂಟಲ್ಲಿ ಯಾರಿದ್ದಾರೆ ಅಂತಲೂ ನೋಡೋಕ್ಕೆ ಹೋಗಲ್ಲ. ಡೈಲಿ ಲಾಗ್ ಮಾಡೋದು ತುಂಬ ಅಂದರೆ ತುಂಬ ಏನಕ್ಕೆ ಮಾಡಬೇಕು ಅನ್ನೋ ಥರ ಅನಿಸುತ್ತೆ. ಏನು ಇದ್ರಲ್ಲಿ ಏನು ಸಿಗ್ತಿದೆ ಅಂತ. ಈ ಲಾಗ್ ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಗೊತ್ತಿಲ್ಲ. ಯಾಕಂದರೆ ನಾನು ಒಬ್ಬನೇ ಹೋಗಿ ಮಾತಾಡ್ತಿರ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ ಮತ್ತು ಏನೆಲ್ಲ ಆಯಿತು ಅನ್ನೋದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಇದು ಎಷ್ಟು ಯೂಸ್ಫುಲ್ಲು ಅನ್ನೋದು ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೆಲವರೆಲ್ಲ ಖುಷಿ ಆಗ್ತದೆ ನಿಮ್ಮ ಫ್ಯಾಮಿಲಿ ಜೊತೆನೇ ಲಾಗ್ ಮಾಡಿ ಅಂತ ಹೇಳುವಾಗ. ಎಲ್ಲೋ ಒಂದು ಕಡೆ ಊರಲ್ಲಿ ಬೇರೆ ಊರಲ್ಲಿ ಕೂತ್ಕೊಂಡು ನಮ್ಮ ಲಾಗ್ ನೋಡೋರು ಅವರ ಫ್ಯಾಮಿಲಿ ಮೆಂಬರ್ಸ್ನ ನೆನಪು ಮಾಡ್ಕೊಳ್ಳೋರು ಅದನ್ನು ಶೇರ್ ಮಾಡ್ತಾರೆ ಕಮೆಂಟಲ್ಲಿ. ಓಕೆ, ಓ ಈ ರೀತಿಯೂ ಇದೆಯಲ್ಲ ಅನ್ನೋ ಥರ ಈ ಡೈಲಿ ಲಾಗ್ ಇಷ್ಟು ಖುಷಿ ಕೊಡುತ್ತೆ ಕೆಲವರಿಗೆ ಅನ್ನೋ ಥರ ವೀಡಿಯೋಸ್ ಹಾಕ್ತಾ ಇರ್ತೀವಿ. ಅದರ ಜೊತೆ ಈ ಡಯಟ್ ಪ್ಲ್ಯಾನ್ ಅಂತೂ ನಂಗೊಂಚೂರು ನೆಮ್ಮದಿ ಸಿಕ್ಕಿದೆ ಈಗ. ಇಲ್ಲಾಂದರೆ ಬರೀ ಕೆಲಸ ಅಂತ ಇರ್ತಿದ್ದೆ. ಈಗ ಒಂಚೂರು ಆ ಡಯಟಿಗೆ ವರ್ಕೌಟಿಗೆ ಅಥವಾ 1 hour ವರ್ಕ್ ಟೈಮ್ ಕೊಡೋದು ಏನಿದೆ ಅದು ಒಂಥರ ಫ್ರೀ ಕೊಡುತ್ತೆ, ಒಂಥರ ಖುಷಿ ಅನಿಸ್ತಿದೆ. ನೋಡಿ ನನಗೆ ಡಯಟ್ಗೆ ಬೇಕಾಗಿರುವಂಥ ಫುಡ್ಡು, ಆ ಫ್ರೂಟ್ಸು ಎಲ್ಲ ತೊಗೊಂಡ್ಬಂದಿದ್ದೀನಿ. ಬ್ರೆಡ್ಡು, ಆರೆಂಜು, ಕ್ಯಾರೆಟು. ಕೆಲವರು ಡಯಟ್ ಫುಡ್ ಪ್ಲ್ಯಾನ್ ಹೇಳಿ ಅಂತ ಹೇಳಿದ್ದು ಕಮೆಂಟ್ ಹಾಕ್ತಿದ್ದೀರಾ. ಅದು ಒಬ್ಬೊಬ್ಬರು ಬಾಡಿಗೆ ತಕ್ಕಾಗೆ ಅದೇನೋ ಚಾರ್ಟ್ ಎಲ್ಲ ಕಳಿಸ್ತಾರೆ. ನೀವು ಅದನ್ನು ಶಾನ್ ಬ್ರೋ ಅವರ
ಟೀಮ್ ಹತ್ರನೇ ಕೇಳಿದರೆ ಒಳ್ಳೇದು ಅನಿಸುತ್ತೆ. ವಾಟ್ಸಪ್ಪಲ್ಲಿ ಅದ್ರ ಚಾರ್ಟ್ ಕಳಿಸಿ ಯಾವ್ದ್ಯಾವ್ದು ತಿನ್ನಬೇಕು, ಯಾವ್ದ್ಯಾವ್ದನ್ನು ಎಷ್ಟು ತಿನ್ನಬೇಕು ಎಲ್ಲನೂ ಡೀಟೇಲಾಗಿ ಕೊಡ್ತಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಈಗ ನಾನೆಷ್ಟು 72 ಇದ್ದೆ, ಬರೀ 2 ವಾರದಲ್ಲಿ 68.5 ಬಂದಿದ್ದೀನಿ. ಒಂಥರ ಆ ಪ್ರೋಸೆಸ್ ಇದೆಯಲ್ಲ, ಅದನ್ನು ಎಂಜಾಯ್ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಯಕ್ಷಗಾನ ಮನೆಗೆ ಹೋಗಿ ಯಕ್ಷಗಾನದ್ದು ಇನ್ವಿಟೇಷನ್ ಇಟ್ಕೊಂಡ್ಬಂದಿದ್ದಾರೆ. ಚಿಕ್ಕ ಮೇಳ ನಾಳೆ ನಮ್ಮ ಮನೆಗೆ ಬರ್ತಿದ್ದಾರೆ ಯಕ್ಷಗಾನದವರು. ಚಿಕ್ಕ ಮೇಳ. ಇವರ ಹತ್ರ ನೋಡಿ ಯಕ್ಷಗಾನ ಕಲಿಯುವಂಥ ಬುಕ್ ಇದೆ. ಅದ್ರ ಜೊತೆ ಇಲ್ಲಿ ಸ್ಕ್ಯಾನ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ಹೇಗೆ ವಿಡಿಯೋ ಬರ್ತದೆ ಅಂತೆ. ಶಾಲೆಗಳಲ್ಲಿ ಯಕ್ಷಗಾನಗಳು ಈಗ ಎಷ್ಟು ಮಂದಿ ಸ್ಟೂಡೆಂಟ್ಸ್ ಇದ್ದಾರೆ? ಒಂದೊಂದು ಶಾಲೆಯಲ್ಲಿ 40 ಮಂದಿ ಇದ್ದಾರಾ? ಸೂಪರ್, ಒಳ್ಳೆಯದಾಗಲಿ. ನಮ್ಮ ಕಲೆ ಸಂಸ್ಕೃತಿಯನ್ನು ಉಳಿಸ್ತಿದ್ದೀರಾ, ಬೆಳೆಸ್ತಿದ್ದೀರಾ, ಮಕ್ಕಳಿಗೂ ಹೇಳಿಕೊಡ್ತಿದ್ದೀರಾ. ಥ್ಯಾಂಕ್ ಯು. ಎಲೆ ಊಟ ನನಗೆ ಡಯಟ್ ಊಟ. ಅಮ್ಮ ಅವಳು ಮಗಳಂತೆ, ಇವಳ ಅಮ್ಮ ಅಂತೆ. ಒಂದು ಹೊಡಿ ಬಾಬೆಗೆ, ಬಾಬೆ ಆಟ ಮಾಡಿದ್ರು ನೋಡಿ. ಹೊಡಿ ಫೋನ್ ಬೇಡ, ಹೇಳು ಬೇಡ ಬೇಡ ಬೇಕಾ? ಸ್ವಲ್ಪ ಹೊತ್ತು ಅಡ್ಡಿಬೇಕಾ? ಚೋನ್ ತೆಗಿತು, ಚೋನ್ ಬೇಡ ಇಲ್ಲ ಕೊಡು. ಬೆಟ್ಟೇಳು ಒಂದು ಗೊತ್ತೇನೆ, ಒಂದು ಗೊತ್ತೇನೆ. ನನ್ನ ಡೈಲಿ ರುಟೀನಲ್ಲಿ ಈಗ ವಾಕಿಂಗ್ ಒಂದು ಆ್ಯಡ್ ಆಗಿದೆ. ಸೊ ಇವಾಗ ನಾನು ವಾಕಿಂಗ್ ಕೂಡ ಮಾಡ್ತಾ ಇದ್ದೇನೆ. 1 ಅವರ್ ವಾಕಿಂಗ್ ಮಾಡಬೇಕು. ತುಂಬ ಖುಷಿಯಾಗುತ್ತೆ. ಬರಿಗಾಲೆಲ್ಲ ಓಡಾಡ್ತೀನಿ ನಾನು, ಅದು ನನಗೂ ಇಷ್ಟ. ಹತ್ತಿಗೆ ಗಾನ ಕರ್ಕೊಂಬರ್ತೀನಿ. ಎಲ್ಲಿ ನಾವು ಅಲ್ಲ, ಇದು ಶ್ರೀರಾಮ ಶಾಲೆ. ಹಾಯ್ ಮಾಡು ಗಣ. ಹೌದಾ? ನಿಮ್ ಗಾಡಿ ಇಲ್ಲುಂಟು, ಗಾಡಿ ಕಲ್ತಿದ್ರಲ್ಲ ಈಗ ಮತ್ತೆ ನಡ್ಕೊಂಡು. ಅತ್ತಿಗೆ ಮದುವೆ ಮುಂಚೆ ಗಾಡಿ ಕಲೀಲಿಲ್ಲ. ಯಾವಾಗ ಮಗು ಆಯಿತು, ಮಗುವನ್ನು ಶಾಲೆಗೆ ಬಿಡೋದಕ್ಕೋಸ್ಕರ ಗಾಡಿ ಕಲ್ತದ್ದು. ಎಷ್ಟೋ ಜನ ಆ ರೀತಿ ಇರ್ತಾರೆ, ತಮಗೋಸ್ಕರ ಅಲ್ಲ ಮಕ್ಕಳಿಗೋಸ್ಕರ ಗಾಡಿ ಕಲಿತು ಆಮೇಲೆ ಗಾಡಿ ಓಡಿಸೋರು ಅಲ್ಲ. ಫಸ್ಟಿಗೆ ಗಾಡಿ ಕಲಿಯೋದೇ ಇಲ್ಲ ಗೊತ್ತು. ಹಾಂ ಈಗ ಹಾಂ ಎಷ್ಟೋ ಜನ ಇರ್ತಾರೆ ಆಯ್ತಾ, ಎಷ್ಟೋ ಜನ ಫಸ್ಟಿಗೆ ಗಾಡಿ ಕಲ್ತಿರಲ್ಲ, ಆಮೇಲೆ
ಮಕ್ಕಳು ಆದಮೇಲೆ ಗಾಡಿ ಕಲಿತಾರೆ, ಯಾಕಂದರೆ ಮಕ್ಕಳನ್ನು ಡ್ರಾಪ್ ಮಾಡೋದಕ್ಕೆ ಅಥವಾ ಮಕ್ಕಳಿಗೋಸ್ಕರ. ಅಂಥವ್ರು ಯಾರಿದ್ದಾರೆ ಕಮೆಂಟ್ ಮಾಡಿ. ಈ ಡಯಟ್ ಎಲ್ಲ ಸೇರೋದಕ್ಕಿಂತ ಮುಂಚೆ ನಾನು ಬರೀ ಎಡಿಟಿಂಗು, ವಿಡಿಯೋ ಶೂಟಿಂಗು ಇದರ ಟೆನ್ಷನ್ ನಡುವೆ ಇದ್ದೆ. ಇದಕ್ಕೆ ಅಂತಲೇ ಒಂದು ಟೈಮ್ ಕೊಡ್ತಿದ್ದೀನಲ್ಲ, ಅದು ಖುಷಿ ಆಗ್ತದೆ. ಪ್ರಜ್ಞೆ ಬರ್ತಿದ್ಲು, ಇವತ್ತು ಅವಳಿಗೇನು ಹುಷಾರಿಲ್ಲ ಅಂತ. ಹಂಗಾಗಿ ಇವಳು ಜ್ಯೋತಿ ಅಂತ ನನ್ನ ಫ್ರೆಂಡ್, ಕ್ಲಾಸ್ಮೇಟ್ ಆಯಿತಾ, ಒಳ್ಳೆ ಟೀಚರ್ ಅಂತ ಎಲ್ಲ ಸನ್ಮಾನ ಮಾಡಿದ್ದಾರೆ. ಇಲ್ಲ ಅವಳು ಇವಳು ಜ್ಯೋತಿ ಅಂತವ, ಇಲ್ಲೇ ಆಚೀಚೆ ಓಡಾಡ್ತಿರ್ತಾಳೆ. ಇಲ್ಲ ಟೀಚರ್ ನೋಡಿ ನಿಂತದ್ದು. ಬೆಳಿಗ್ಗೆ ಇವ ಮಗುವನ್ನು ಇಟ್ಕೊಂಡು ಹೆಂಡತಿಯನ್ನು ಎದುರುಗಡಿಸಿ ಹಿಂದೆ ಹೋಗ್ತಾ ಇದ್ದ. ಇವೆಲ್ಲ ವಿಡಿಯೋ ಮಾಡು ಮಾತಾಡ್ಲಿಕ್ಕೆ ಧೈರ್ಯ ಇಲ್ಲ ಇಲ್ಲಿ. ಮತ್ತೆ ಅವ್ನು ಹಾಗೆ ಹಾಕಿದ್ರೆ ನಿಂಗೆ ಎಷ್ಟು ಮಕ್ಕಳು? ಶಾಲೆಯಲ್ಲಿ ತುಂಬಾ ಅಲ್ಲವಾ ನಿಂಗೆ ಓನು ನಿಂಗೆ ಎಷ್ಟು ಮಕ್ಕಳು? ಎರಡು ಮಕ್ಕಳ ತಾಯಿ ನೋಡಿ. ಈಗ ನಿನ್ಗೆ ಯಾವ ಏಜಲ್ಲಿ ಮದುವೆ ಆದ್ದು? ನಂಗೆ 25 ಅಲ್ಲಿ. 25 ಅಲ್ಲಿ ಮದುವೆ ಆಗಿದೆ. 24. ನೀನು ಎಷ್ಟದ್ದು? ನಾನು 30. 24, 25 ಆಗಿದೆ. ಹೌದಾ? ಹಾ, ನಾನು ಹೇಗಿದ್ದೆ ಹೇಳ? ನಾನು ಹೇಗಿದ್ದೆ? ಹಾ, ಇದ್ಲ ಆಚೀಚೆ ಓಡಾಡ್ತಿದ್ದಾನೆ. ಇವ ಹೈಸ್ಕೂಲ್ನ ಹುಡುಗಿಯರಿಗೆ ಲೈನ್ ಹಾಕ್ತಿದ್ದ. ಎಲ್ಲಿಂದ ಹೇಳ್ಬೇಕಾ? ಹಾ, ಕರ್ಕೊಂಬರ್ತೇನೆ. ಹೈಸ್ಕೂಲ್ನ ಹುಡುಗಿಯರಿಗೆ ಲೈನ್ ಹಾಕ್ತಿದ್ದ. ಬೇಕಂದ ಕಾಲೇಜಲ್ಲಿ ಎಂತ ಹೈಸ್ಕೂಲ್ನ ಹುಡುಗಿ. ಹಾಗಾದ್ರೆ ಇವಳೊಟ್ಟಿಗೆ ಹೋಗ್ಲಾ? 5:20. ಎಷ್ಟು ಗಂಟೆ ಆಯ್ತು? ನಕ್ಷತ್ರ ಬರೋ ಟೈಮ್ ಆಯಿತು. ಹಾಗೆ ವಾಕಿಂಗ್ ಹೋಗುವಾಗ ಅವಳನ್ನ ಕರ್ಕೊಂಬರೋಣ ಅಂತ ಅಣ್ಣ ಅಂದ. ಇವಳು ಸ್ಕೂಟ್ರ್ ಇದೆ ಪಾಪ, ಅವಳಿಗೆ ಟೈಮ್ ಆಯ್ತು. 5:20ಕ್ಕೆ ರೀಚ್ ಆಗ್ತದೆ ಬಸ್ಸು. ಮತ್ತೆ ಕಾಯೋ ಥರ ಆಗ್ಬಾರ್ದಲ್ಲ ಅಂತ ಇವಳೊಟ್ಟಿಗೆ ಹೋಗ್ತದೆ. ಕರಿಂಕಲ್ಲ ಅಮ್ಮ ಅಲ್ವಾ? ತನ್ನೊಟ್ಟಿಗೆ ಒಂದು ರೈಡ್. ಈಗ ಕಲ್ತದ್ದು ಹೇಗೆ? ಯಾವಾಗಿಂದ ಕಲ್ತದ್ದು ಗಾಡಿ? ನಾನು ಗಾಡಿ ಕಲಿತು ಅಲ್ಲ, ಮದುವೆ ಆದ್ಮೇಲೆ ಕಲ್ತದ್ದು ತಾನೆ? ಮದುವೆ ಆದ ನಂತರ ಒಂದು 2 ಸಲ ಬಿದ್ದಿದ್ದೇನೆ ಗಾಡಿಯಲ್ಲಿ. ಡ್ರಾಪ್ ಬಂತು ನೆಕ್. ಥ್ಯಾಂಕ್ ಯು, ಬಾಯ್ ಬಾಯ್. ಹಾಂ ಬಾಯ್. ನೋಡಿ, ಇಲ್ಲೇ ಬಸ್ ಬರೋದು. ಇದು ಕರಿಂಕ ದೇವಸ್ಥಾನ, ಇಲ್ಲೇ ಬಸ್ ಬರುತ್ತೆ. ನಕ್ಷತ್ರನಿಗೆ ವೆಯ್ಟಿಂಗ್ ಮಾಡಬೇಕಾದ್ದು ಇದೇ ಪ್ಲೇಸಲ್ಲಿ. ಇಲ್ಲಿ ಅವಳ ಸ್ಕೂಲ್ ವ್ಯಾನ್ ಬರುತ್ತೆ, ಇಲ್ಲಿಂದ ಅವಳನ್ನು ಕರ್ಕೊಂಡು ಹೋಗ್ಬೇಕು. ನಮ್ಮ ನಕ್ಷತ್ರಂದು ಬಸ್ಸು ಬಂತು. ಬಸ್ಸು ನಕ್ಕಮ್ಮ ಆಯ್ತು. ಪಾಪ ಅವ್ರು ಕೊಡಕ್ಕೆ ಬಂದರು. ಕೂಗಿದ್ಯಾ ಬೆಳಿಗ್ಗೆ ಹೋಗಿ? ಹಾಂ, ಅದಕ್ಕೆ ಕೂಗಿದ್ದು ಬೆಳಿಗ್ಗೆ. ಪ್ರಸಿದ್ಧಿದ್ದಾಳೆ ಅಂತ, ಅಪ್ಪ ಇದ್ದಾಳೆ ಅಂತ, ಇಬ್ಬರಿದ್ದಾರೆ ಅಂತ. ಹಾಂ ಹೇಳು. ಈಗ ನಾಳೆ ರಜೆಯಾ? ಶಾಲೆಗೆ ಹೋಗ್ಬೇಕಂತ? ರಜೆಯಾ? ಆಗಸ್ಟ್ 15 ಅಲ್ಲ ರಜೆಯಾ? ಈಗ ಭಗವತಿಗೆ ಬರ್ತಾರೆ. ಮಳೆ ಇದೆ, ಹಾಗಾಗಿ ನಡ್ಕೊಂಡು ನಂದು ವಾಕಿಂಗ್ ಕೂಡ ಆಗಿಲ್ಲ. ಅಮ್ಮ ಬಂದು ಬಾ. ಪ್ರಸಿದ್ಧಿಗೆ ಕಾಯ್ದ ನೀನು, ಅಪ್ಪನಿಗೋಸ್ಕರ ಕಾಯ್ದ. ಯಾರಿಗ? ಪ್ರಸಿದ್ಧಿಗೆ. ಒಂದಷ್ಟೇ, ಇನ್ನೊಂದು ಅರ್ಧ ಗಂಟೆ ವಾಕಿಂಗ್ ಇದೆ ನಂದು. ಅಕ್ಕ ಬಂದ್ಲು. ಯಬ್ಬ ಓಡಿದ್ದೆ. ನಿಮಗೆ ಪ್ರಸಿದ್ಧಿ ನೋಡಿ, ಪ್ರಸಿದ್ಧಿ ಇದೆಯಲ್ಲ, ಪ್ರಸಿದ್ಧಿ ಹತ್ರ ಹೋಗ್ಲಿಕ್ಕೆ. ಪ್ರಸಿದ್ಧಿ ಚಾಚಿದ್ದಾಳೆ. ಓ ಬರ, ಅದೆಂತದ ಸ್ವಾತಂತ್ರ್ಯ ದಿನಾಚರಣೆ? ಇದೆಂತ ನಕ್ಕಮ್ಮ? ಇದೆಂತ ಅವ್ರು ಹಾಕಿದ್ದ? ಟೀಚರ್ ಹಾಕಿದ್ದ? ನೀವು ಮಾಡಿದ್ದದು? ಪೇಪರಲ್ಲಿ ಮಾಡಿದಾಗೆ ಉಂಟು. ವರ್ಷ ಓಡಿಸ್ಕೊಂಡು ಬಂದ್ಲು. ಈಗ ಪಿಂಕಿ, ದೇವಿಕನವರನ್ನೆಲ್ಲ ಕರ್ಕೊಂಡ್ಬಂದ್ಲು ವರ್ಷ.
ಅವಳೇಗೆ ಇಳಿತಾಳ ಅವಳೇಗೆ ಇಳಿತಾಳ ಎಂತ ಯಾರು ತಗೊಟ್ಟ ವರ್ಷ ನೋಡಿ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಗ್ಲಾಸ್ ಹಾಕಿಲ್ಲ ಗ್ಲಾಸ್ ಹಾಕಿದ್ದೆ ಬಾ ವಿಡಿಯೋ ಹಿಂಗೆ ಈ ಆಲ್ಟೋದಲ್ಲಿ ಸನ್ರೂಪ್ ಇರ್ತಿದ್ರೆ ಮೇಲೆ ಬರ್ತಿದ್ಯಾ ಅಂತ ಆಚೆ ಈಚೆ ಕಂಬದ ನಡುವೆ ಇಟ್ಟು ಆಯ್ತಾ ಮಂಗಳೂರಿಗೆ ಹೋಗಿ ದೇವಿಕ ಕರ್ಕೊಂಡ್ ಬಂದದ ಈಗ ಮತ್ತೆ ನೀ ಭಯಂಕರ ಮಾರೆ ಒಂದು ಕಾರು ಓಡಿಸೋ ತರ ಬೆಂದ್ರ ಅಣ್ಣನವರ ಆಶೀರ್ವಾದ. ಹಾ ಸಮ್ಮರ್ ಸೌಮ್ಯನ ಇನ್ಸ್ಪಿರೇಷನ್ ತಗೊಂಡಿದ್ದಾರೆ ಅಂತ ಇವರು. ನೀವೇ ಎಂತ ಅಲ್ಲಿ ಇದು ಇಟ್ಟಿದ್ದೀರಾ ಅವಳದ್ದು ಫೋಟೋ ಎಲ್ಲ ಕೈ ಮುಗ್ದು ಕಾಲಿಗೆ ಬಿದ್ದು ಕಾರ್ ಓಡಿಸುದು. ಏಕಲವ್ಯ ಕಲ್ತದ ಹಾಗೆ ಅಲ್ಲ, ಗುರುಗಳು ದ್ರೋಣಾಚಾರ್ಯರ ಫೋಟೋ ಇಟ್ಟು ಬಿಲ್ವಿದ್ಯೆ ಕಲ್ತಾಗಿ ನೀವೇನಾದ್ರೂ ಕಾರ್ ಟ್ರೈನಿಂಗ್ ಇದನ್ನು ನೋಡ್ತಾಳೆ ಲಾಗ್ ಚಮ್ಮಿ ಕಾಲ್ ಮಾಡ್ತಾಳೆ ನಂಗೆ ಅವ್ರು ಹೇಳುವಾಗ ಅಳು ಬಂತು ಅಂತ. ಆ ಕಡೆ ಈ ಕಡೆಯಿಂದ ಆ ಕಡೆ ಹೋಗಿ 1 hour ವಾಕಿಂಗ್ ಆಯಿತು. ಈಗ ಮನೆಗೆ ಹೋಗೋದು. ಮೊದಲು ನನ್ನ ಹೆಲ್ತ್ ಬಗ್ಗೆ ನಾನು ಯೋಚನೆ ಮಾಡ್ತಿರ್ಲಿಲ್ಲ, ಈಗ ಸ್ವಲ್ಪ ಹೆಲ್ತ್ ಕಾನ್ಸಂಟ್ರೇಷನ್ ಮಾಡ್ತಿದ್ದೀನಿ. ಈಗ ಎಡಿಟಿಂಗ್ ಕೂತ್ಕೋಬೇಕು. ಎಂತದ್ದೆ ಎಂತಮ್ಮ ಎಂಥದ್ದು ಈಗ ಕೆಳಗೆ ಮನೆಗೆ ಬಂದು ಇವತ್ತು ಶುಕ್ರವಾರ ಭಜನೆ ನಡೀತಿತ್ತು, ಮಂಗಳಮ್ಮ ಆಯಿತು. ನಾನೀಗ ಬರೋದು ಲೇಟ್ ಆಯಿತು. ಪ್ರಸಾದ ಪ್ರಸಿದ್ಧಿಗೆ ಹಾಕು. ಯಾರು ಮಂಗಳೂರಿಗೆ ಯಾಕೆ? ಈ ಮುಖದಲ್ಲಿ ಏನೋ ತೇಜಸ್ಸು ಕಾಣ್ತಿದೆ. ಇಲ್ಲ ಕೆಲಸ ಉಂಟು ಯಾಕೆ ಇಲ್ಲಿ ಹಾಲು ಮತ್ತೆ ಗಬ ಇದು ಅವಲಕ್ಕಿ ಅದು ಮಧ್ಯಾಹ್ನಕ್ಕೆ ಮತ್ತೆ ಸ್ವೀಟ್ಸ್ ತುಂಬಾ ಮಧ್ಯಾಹ್ನಕ್ಕೆ ಉಂಟಾ ಪ್ರೋಗ್ರಾಮ್ ಉಂಟು ಊಟ ಎಲ್ಲ ಉಂಟಾ ನಾಡ್ದು ಅಂತ ಚಿಕ್ಕಮ್ಮಂದು ಡ್ಯಾನ್ಸ್ ಉಂಟು. ನೀನು ಸ್ವಾತಂತ್ರ್ಯ ದಿನಾಚರಣೆಗೆ ಡ್ಯಾನ್ಸ್ ಮಾಡಲಿಲ್ಲ? ಮೊದಲು ಬಾಬನಘಟ್ಟದ ಇಲ್ಲಿಂದ ಮೆರವಣಿಗೆ ಇತ್ತ, ಗಾಂಧೀಜಿ ಸ್ಟ್ಯಾಚ್ಯೂ ಎಲ್ಲ ಇತ್ತು. ಬೋಲೋ ಭಾರತ್ ಮಾತಾ ಕಿ ಜೈ. ಮತ್ತೆ ಸುಭಾಷ್ ಚಂದ್ರ ಬೋಸ್. ಎಷ್ಟಿದೆ ಸ್ವಾತಂತ್ರ್ಯ ಇವತ್ತು ಈ ಸಲ? ಎಷ್ಟನೇ ವರ್ಷದ್ದು? 70. ಅಂತಿದಿಕಮ್ಮ ಎಷ್ಟನೇ ವರ್ಷದ್ದು ಸ್ವಾತಂತ್ರ್ಯ? 80 ಅಲ್ಲ. ಅವನೆಂತ ಗೊತ್ತುಂಟ? ನಿಲ್ಲ ಟೀಚರ್ ಹತ್ರ ಕೇಳು, ಟೀಚರ್ ಹತ್ರ ಕೇಳು. ಟೀಚರಿಗೆ ಗೊತ್ತಿಲ್ಲ ನನಗೆ. 79ನೇ ವರ್ಷ ಅಲ್ಲ, ಅದು ಬರುವ ವರ್ಷ ಅಲ್ಲ. 80 ಅಲ್ಲ 79 ವರ್ಷ ಆಯ್ತು ಅಂತ ನಮಗೆ. ಅಂದ್ರೆ 80ನೇ ದಿನ. ನಮ್ಮ ಅಜ್ಜಿ ಗ್ರೇಟ್ ಮಾರು. ಅಜ್ಜಿ 4 ವರ್ಷ ಇರುವಾಗ ನಂತರ ಅಜ್ಜಿಗೆ 4 ವರ್ಷ ಇರುವಾಗ ಸ್ವಾತಂತ್ರ್ಯ ಸಿಕ್ಕಿದ್ದು. ಕೈಯಲ್ಲಿ ಇತ್ತಂತೆ, ಬಾವುಟ ಇತ್ತಂತೆ ಕೈಯಲ್ಲಿ, ಅಜ್ಜಿ ಕೈಯಲ್ಲಿ. ಅವರು ಕೆಲವೆಲ್ಲ ಹೇಳ್ತಾ ಇದ್ರು, ಹೌದು ನಾವು ಸಂಕದ ಅಡಿಯಲ್ಲೆಲ್ಲ ಕುತ್ಕೊಳ್ತಿದ್ವಿ ಬ್ರಿಟಿಷರ್ ಬರುವಾಗ 4 ವರ್ಷದ ಮಗು ಇರುವಾಗ. ಎಂತದ? ಹೌದು ನಿಜ, ಅವ್ರು ಹೇಳ್ತಾ ಇದ್ರು ಸಂಕದ ಅಡಿಯಲ್ಲಿ ಇವರೆಲ್ಲ ಕುತ್ಕೊಳ್ತಾ ಇದ್ರು. ಅಲ್ಲ ಮತ್ತೆ ಒಂದು ಇದಿತ್ತಲ್ಲ, ಅಜ್ಜಿ ಹೇಳ್ತಿದ್ರು ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡ್ಲಿಕ್ಕೆ. ಹಾಗೆಲ್ಲ ಇಲ್ಲಿ ಎಲ್ಲ ಬಂದುಂಟಲ್ಲ, ಕಾರಲ್ಲೆಲ್ಲ ಬಂದುಂಟು, ಅವರನ್ನೆಲ್ಲ ಕರ್ಕೊಂಡು ಹೋಗುದಂತೆ. ಕತೆ ಕೇಳಿ ಸತ್ಯ, ಅಜ್ಜಿ ಹೇಳ್ತಿದ್ದದು. ಆಗ ಅಜ್ಜಿ ಎಲ್ಲ ತಪ್ಪಿಸ್ತಿದ್ರಂತೆ. ನಾನು ಕೇಳ್ತಾ ಇದ್ದೆ, ನಿಮಗೆ ನೆನಪಿಲ್ವಾ ಅದೆಲ್ಲ? ಅಂದ್ರೆ ಆಗ ಜನಸಂಖ್ಯೆ ಕಡಿಮೆ ಆಗ್ಬೇಕು ಅಂತ ಹೇಳಿ ಕಟ್ ಮಾಡಿ ತಗೊಂಡು ಹೋಗ್ತಿದ್ರು. ಹೌದಾ? ಆಗ ಇವರು ನಮ್ಮ ಅಜ್ಜ ಎಲ್ಲ ಎಲ್ಲೆಲ್ಲಿ ಹೋಗಿ ತಪ್ಪಿಸಿ ಕೂತ್ಕೊಳ್ಳುದಂತೆ. ಸತ್ಯ, ಅಜ್ಜ ಅಲ್ಲ ಎಲ್ಲರೂ ಸಹ, ಅಂದ್ರೆ ಎಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ.
ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನಿಂಗೂ ನಾಳೆ ಸ್ವಾತಂತ್ರ್ಯ ಅಲ್ಲ? ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ನೀನು ಮಂಗಳೂರಲ್ಲಿ ಸ್ವಾತಂತ್ರ್ಯ ಆಚರಿಸೋದಾ? ಅಲ್ಲ, ನಾನು ಅಮ್ಮನ ಶಾಲೆಯಲ್ಲಿ. ನೀನು ಮಂಗಳೂರಿಗೆ ಹೋಗ್ತಿದ್ದೆ ಸ್ವಾತಂತ್ರ್ಯ ದಿನಾಚರಣೆ? ಇಲ್ಲವಾ, ಸುಮ್ಮನೆ. ನಾಳೆ ಶಾಲೆಗೆ ಹೋದ್ರೆ 2 ಲಾಡು ಸಿಗ್ತದೆ ಎಲ್ಲರಿಗೂ. ಲಾಡಿಲ್ಲ, ಈಗೆಲ್ಲ ಚಾಕ್ಲೇಟ್ ಆಗಿದೆ. ಇಲ್ಲ, ಲಾಡು ಕೊಡ್ತಾರೆ, ಬೂಂದಿ ಲಾಡು. ವರ್ಷ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇಷ್ಟೊತ್ತಿಗೆ ನಿಂಗೆ ದೊಂಬಿ ಇಟ್ಕೊಂಡು ಬರ್ಬೇಕಾ? ಇಷ್ಟೊತ್ತಿಗೆ ನಾವು ಸ್ವಾತಂತ್ರ್ಯಕ್ಕೆ ಹೋರಾಡ್ಲಿಕ್ಕೆ ಹೋಗುದೀಗ. ನಿಂಗೆ ನಾಳೆ ಕವರ್ ಇಟ್ಕೊಂಡು ಹೋಗು, ನಾವೇ ಲಾಡು ಸಿಗ್ತದೆ. ಇಷ್ಟೊತ್ತಿಗೆ ಬ್ರಿಟಿಷರೊಟ್ಟಿಗೆ ಹೋರಾಡುದೀಗ. ನೋಡಿ, ಹೌದಾ? ನಿಮ್ ಯಾವಾಗ? ನಾಳೆ ಇವತ್ತಾ? ನಾಳೆ ಹೋಗ್ಲಿಕ್ಕುಂಟಾ? ಖುಷಿ ಅಲ್ಲ ಮಕ್ಕಳಿಗೆ. ಎಲ್ಲ ಟೂ ಯಂಗ್ ಟು ವಿ ಕಾಲ್ಡ್ ಅಜ್ಜೀಸ್. ದುಮ್ಮ ತಿಂಗ್ಳೆ ಕಾಳಿ 10 ವಯಸ್ಸಿನ ಚಾಕ್ಲೇಟ್. ಅದಕ್ಕೆಲ್ಲ ಅನಿಮ, ಅನುಮ, ಜೈಚಿ. 10 ವಯಸ್ಸಿನ ಚಾಕ್ಲೇಟ್. ಅವಳ ಅನಿಮ ಅನಿಮ. ಅದು ನಿಮ್ಮ ಅಮೀಬ ಆಗ್ಲಿಕ್ಕಿಲ್ಲ. ಅಲ್ಲ, ಅವನು 6ನೇಳನೇ ಹೋಗುವಾಗ ಅಮೀಬ ಆಗ್ತದೆ. ಈಗ ಅಮೀಬದ ಹೆಸರು ನಮ್ಮಲ್ಲಿ ಅಮೀಬ ಉಂಟು ಅಂತೆಲ್ಲ. ನಮ್ಮ ಆಚೆ ಮನೆ ಈಗ ಅಮೀಬದ ವಿಷಯ ಗೊತ್ತಿಲ್ಲ. 6ನೇಳಲ್ಲಿ ಅಮೀಬ ಬರ್ತದಲ್ಲ, ಆಮೇಲೆ ಅಮೀಬ ಆಗ್ತದೆ. ಪರವಾಗಿಲ್ಲ. ನಮ್ಮಲ್ಲಿ ಆಚೆ ಮನೆಯಲ್ಲಿ ಅಮೀಬ ಇದ್ದಾರೆ. ಹೌದಾ? ಅಮೀಬವ? ಅದು ನಮ್ಮ ಮನೆ ಹೆಸರು. ಅಮೀಬಕ್ಕೆ 2 ಮಕ್ಕಳಿದೆ ಅಂತ ಹೇಳು. ಅವಳು ಪಿಂಕಿ ಅಮೀಬವೇ. ಬಾಯ್, ಗುಡ್ ನೈಟ್. ಅವಳಿಗೆ ಖುಷಿಯಾ ನಾಳೆ ರಜೆ ಸಿಗ್ತದೆ? ಅಮ್ಮ ಏನು ನೋಡ್ತಿದ್ರು, ಅಮ್ಮ ಏನ್ ನೋಡ್ತಿದ್ರು? ಪ್ರಸಿದ್ಧಿಗ ಸ್ವಲ್ಪ ಜ್ವರ ಕಾಯ್ತಲ್ಲ. ಬಾಬೆ ಎಚ್ಚರವಿಲ್ಲ. ಈಗ ನಿದ್ದೆ ಉಂಟು. ಬೇಡ ಬೇಡ ಬೇಡ, ಆಯ್ತು ಆಯ್ತು. ಆ ಸಿರಪ್ ಕುಡ್ದ ಸರಿ, ಈಗ ಸ್ವಲ್ಪ ಓಕೆ.